ಕೊಡುವಂಥದ್ದು ಮತ್ತು ಮಹಿಳೆಯರಿಗೆ 1-1.5 ಸಾವಿರ ಕೊಡುವಂಥದ್ದು ಇವೆಲ್ಲವೂ ಈಡೇರಿಸಿದ್ದಾರೆ. ಇಲ್ಲಿ ಭಾಳ ಗಮನಿಸಬೇಕಾದ ವಿಷಯ ಉಳಿದ ಗೌರ್ಮೆಂಟ್ಗಳಿಗೆ ಅಥವಾ ಉಳಿದ ಪಕ್ಷಗಳಿಗೂ ಮತ್ತು ನಮ್ಮ ಆಮ್ ಆದ್ಮಿಗೂ ಇರೋ ಅಂದ್ರೆ ಏನಪ್ಪ ಅಂದ್ರೆ ಇವರು ಆಡಿದಂಗೆ ಮಾಡಿ ತೋರಿಸೋ ಪ್ರಯತ್ನ ಮಾಡಿದ್ದಾರೆ. ಒಂದಿಷ್ಟು ಎಳಿರ್ಬೋದು ಇಲ್ಲ ಅಂತಲ್ಲ, ಯಾಕಂದ್ರೆ ನೂರಕೊಂಡು ಎಲ್ಲನೂ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಬಟ್ ಮಾಡಿದ್ದಾರೆ, ಮ್ಯಾಕ್ಸಿಮಮ್ ಮಾಡಿದ್ದಾರೆ. ಮೊದಲು ಹೇಳಿದಪ್ಪ ಅಂದರೆ ಎಲ್ಲರೂ ಎಲೆಕ್ಷನ್ ಸಮಯದಲ್ಲಿ ಮ್ಯಾನಿಫೆಸ್ಟೋ ಘೋಷಣೆ ಮಾಡೋದು, ಮ್ಯಾನಿಫೆಸ್ಟೋ ಯಾವಾಗ ನೆನಪಾಗೋದು ಮತ್ತು 5 ವರ್ಷ ನಂತರ ಮ್ಯಾನಿಫೆಸ್ಟೋ ಹೇಳೋದು, ಆರಿಸಿ ಬಂದ ತಕ್ಷಣ ಮರೆತು ಬಿಡೋದು. ಈಗಂತೂ ನಾವು ಸಾಮಾನ್ಯವಾಗಿ ಈ ಕಳೆದ 10 ವರ್ಷಗಳು ನಮ್ಮ ಮೋದಿ ಸರ್ಕಾರ ನೋಡಿದಾಗ ಇವರು ಏನು ಪ್ರತಿ ಮ್ಯಾನಿಫೆಸ್ಟೋ ಹೇಳಿದ್ದು ಇವರು ಯೋಜನೆಗಳು ನೋಡಿದರೆ ಇಷ್ಟೊತ್ತಿಗೆ ಗಂಗಾ ಸ್ವಚ್ಛಾಗಿ ಅತ್ಯಂತ ತಳ ಹೊಳೆಯೋಗಾಗಬೇಕಾಗಿತ್ತು. ಅದೇ ಕಾಲಕ್ಕೆ ಅವ್ರು ಹೇಳಿದ ಯೋಜನೆಗಳಿಂದ ಇವತ್ತು ಸ್ಮಾರ್ಟ್ ಸಿಟಿಗಳು 100 ಎಲ್ಲ ತಯಾರಾಗಬೇಕಾಗಿತ್ತು. ಹೋಗಲು ಒಂದು MP ಕ್ಷೇತ್ರಕ್ಕೆ ಒಂದು ಆದರ್ಶ ಗ್ರಾಮ ತಯಾರು ಮಾಡಬೇಕು MP ಅಂತ ಹೇಳಿದರು. ಅದು ಸಹಿತ ಎಲ್ಲಿದ್ದು ನಾವು ಗೊತ್ತಿಲ್ಲ. ಇದು ಅನೇಕರಿ 1, 2, 3, 4, 5, 6 ಅದರ ಪ್ರಚಾರ ಮಾತ್ರ 1000, 100 ಪಡೆದಂಥವ್ರು ಏನೂ ಮಾಡಿಲ್ಲ ಅನ್ನೋದು ಕಣ್ಣು ಮುಂದದ, ಉದ್ಯೋಗ ಸೃಷ್ಟಿ ಮಾಡಲಿಲ್ಲ ಅನ್ನೋದು ಕಣ್ಣು ಮುಂದದ. ಯಾಕಪ್ಪ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾನೋ, ಮತ್ತು ಪ್ರತಿ ಬಡವ 15 ಲಕ್ಷ ರೂಪಾಯಿ ಹಾಕಿಸ್ತಾನೋ ಮಾಡ್ತಾನೆ. ಏನೋ ಹೇಳಿದರು. ಮುಂದೆ ಡಿಮಾನಿಟೈಸೇಷನ್ ಮಾಡಿದರು, ಅಮಾನ್ಯೀಕರಣ ನಾಣ್ಯವನ್ನು 500,000 ಹರಿದು ಹೋಗ್ಬಿಟ್ರು. ಆದರೆ ಅದರ ನಂತರ ಏನಾಯಿತು ನಿಮಗೆ ಗೊತ್ತದ. ಅಂದ್ರೆ ಹೇಳೋ ಉದ್ದೇಶ ಏನಪ್ಪ ಇದೆಲ್ಲ ಈ ಸಮಯದಲ್ಲೇ BJP ಆಗಿರ್ಬೋದು, ಇದರಲ್ಲಿ ಕಾಂಗ್ರೆಸ್ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಕರ್ನಾಟಕದಲ್ಲಿ ಸ್ವಲ್ಪ 5 ಗ್ಯಾರಂಟಿ ಕೊಟ್ಕೊಂಡು ಎಷ್ಟೋ ಬಗ್ಗೆ ಹಾನಿನೂ ಮಾಡ್ಕೊಳ್ಳೋದು ಖಜಾನೆಗೆ ಅಂತೇಳಿ ಆರೋಪಗಳಿದ್ದಾವೆ ಅವ್ರ ಮೇಲೆ. ಬಟ್ ಇಂಥ ಆರೋಪ ಇತ್ತೀಚೆಗೆ 1 ವರ್ಷ 2 ವರ್ಷಲ್ಲ ನಮ್ಮ ಕೇಜ್ರಿವಾಲ್ಗೆ ಆಗ್ಯದ. ಯಾಕಂದರೆ ಈ ಸಂದರ್ಭದಲ್ಲಿ BJP ಅವ್ರ ಮೇಲೆ ಸಾಕಷ್ಟು ಏನಪ್ಪ ಅಂದ್ರೆ ಅಟ್ಯಾಕ್ ಮಾಡ್ಯದ, ಅವ್ರ ಬೆಸ್ಟ್ ಹೆಸರು ಕೆಳಿಸ್ಬೇಕು ಅಂತೇಳಿ. ಇಂಥ ಸಂದರ್ಭದಲ್ಲಿ ಕೆಲವು ಮೈನರ್ ಮಿಸ್ಟೇಕ್ಸ್ ಅನ್ರಿ. ಕೇಜ್ರಿವಾಲ್ ಅದೇನೋ ಶೀಸ್ ಮಹಲ್ ಕಳ್ಸಕ್ಕೆ ಹೋದರು, ಅದ್ರ ಅವಶ್ಯಕತೆ ಇತ್ತ, ಅಂಥ ತಪ್ಪು ಮಾಡಿದರು. ಮುಂದೆ ತಾನ ಸಂಚಾಲಕಾಗಿ ಉಳಿಬೇಕು ಅಂತ ಮಾಡಿದರು, ತಾವೊಬ್ಬ ಲೀಡರ್ ಉಳಿದವ್ರು ಯಾರು ಮಾಡಿದರು. ಇಂಥ ಒಂದು ತಪ್ಪುಗಳಿಂದಾಗಿ ಇವತ್ತು ಏನಾಗಿದ್ದಾರಪ್ಪ ಅಂದ್ರೆ ನ್ಯಾಷನಲ್ ಮಟ್ಟದಲ್ಲಿ ಒಬ್ಬ ಏಕಾಂಗಿ ಅಂತ ಆಗಿದ್ದಾರೆ. ಆದರೆ ಒಂದು ಅವರಿಗೆ ಲಾಸ್ಟ್ ಸಮಯದಲ್ಲಿ ಒಂದು ಒಳ್ಳೆಯ ಸುದ್ದಿ ಏನಪ್ಪ ಅಂತಂದ್ರೆ, ಒಳ್ಳೆಯ ವಿಷಯ ಏನಂದ್ರೆ ಇಂಡಿಯಾ ಗಠಬಂಧನದ ಪ್ರಾದೇಶಿಕ ಪಕ್ಷಗಳೆಲ್ಲ ಇವರು ಸಪೋರ್ಟ್ ಮಾಡಿದ್ದಾವೆ. ಕಾಂಗ್ರೆಸ್ ಒಂದನ್ನು